ಗ್ರಹಣ ಅಂದ ಕೂಡಲೇ ನಮಗೆ ಬಹಳ ಭಯ ಇರುತ್ತೆ. ವಸ್ತುತಃ ಗ್ರಹಣ ಅನ್ನೋದು ತುಂಬಾ 5 ಗಂಟೆ ಪೂಜೆ ಮಾಡಿದ್ರೆ ಸಿಗೋ ಫಲಕ್ಕೂ ಈಗ ನಾವು 1 ನಿಮಿಷ ಮಾಡೋದಕ್ಕೂ ಕಲಿಯುಗದಲ್ಲಿ ತುಂಬಾ ಫಲ. ಕೆಲವ್ರು ಏನಂದಿದ್ದಾರೆ, ಈ ಸರಿ ಚಂದ್ರಗ್ರಹಣದ ಆಚರಣೆ ಬೇಕಾಗೇ ಇಲ್ಲ ಅಂತ ಒಂದು ಮಾತು ಬಂದಿದೆ. ಹಿಡಿದಾಗ ಸ್ನಾನ ಮಾಡೋದು ಎಷ್ಟು ಮುಖ್ಯನೋ ಬಿಟ್ಟಾಗ ಮಾಡುವ ಸ್ನಾನ ಇನ್ನೂ ಮುಖ್ಯ. ಗ್ರಹಣ ಬಿಡ್ತು ಅಂತ ಆಯ್ತು, ನೀವು ಸ್ನಾನ ಮಾಡ್ಲಿಲ್ಲ, ಮಲ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಮುಂದೆ ಗ್ರಹಣ ಬರೋವರೆಗೂ ನಿಮಗೆ ಸೂತಕದ ಲೆಕ್ಕ. ಗ್ರಹಣದ ಸಮಯ ತುಂಬಾ ಕಡಿಮೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹೋಗ್ತಾ ಹೋಗ್ತಾ ನೀರನ್ನ ಹಾಕೊಳ್ಳಿ ತಲೆ ಮೇಲೆ, ರಾಮ 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 ಅಂತ ಹಾಕೊಳ್ತಾ ಇರಿ. ಬರೋ ಅಷ್ಟೊತ್ತಿಗೆ ರಾಮ 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 ಅಂತ ಹಾಕೊಳ್ಳಿ. ಯಾಕೆ ಅಂದ್ರೆ ನಮ್ಗೆ ಈ ಗ್ರಹಣ ಕಾಲದಲ್ಲಿ ಕೆಲವೊಂದನ್ನ ಮಾಡಬಾರ್ದು ಅಂತ ಇದೆ. ಏನ್ ಮಾಡಬಾರ್ದು ಅಂತಿದೆ, ಗರ್ಭಿಣಿಸರು ಗ್ರಹಣ ಕಾಲದಲ್ಲಿ ಮನೆ ಒಳಗಡೆ ಇರ್ಬೇಕು. ಮನೆ ಒಳಗಡೆ ಹೊರಗಂತೂ ಕಾಲ ಹೆಜ್ಜೆನೇ ಇಡಬೇಡಿ. ಊಟದ ಬಗ್ಗೆ ಬರ್ತಾ ಎಷ್ಟರ ಮುಂಚೆ ಊಟವನ್ನು ಬಿಟ್ಟಿರ್ಬೇಕು. ಯಾರ ಜನ್ಮ ನಕ್ಷತ್ರದಲ್ಲಿ ಗ್ರಹಣ ಇರುತ್ತೋ ಅಂಥವರಿಗೆ ವಿಶೇಷವಾಗಿ ಇದೊಂದು ಹೇಳ್ತಾರೆ. ಮತ್ತೆ ದಾನ ಕೊಡ್ಬೇಕಾದ್ರೆ ಒಂದು ಮಂತ್ರ ಇದೆ, ಆ ಮಂತ್ರವನ್ನ ಹೇಳ್ಕೊಡಿ. ಅನುಷ್ಠಾನ ಮಾಡೋದು ಬೇಡ, ಸ್ನಾನ ಮಾಡ್ಬೇಡಿ ಸಾಕು ಅಂತ ಎಲ್ಲಾರು ಕಿವಿಗೆ ಬಿದ್ರೆ ಖಂಡಿತ ಹಾಗೆ ಮಾಡ್ಬೇಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗ್ರಹಣ ಅಂತ ಕೂಡಲೇ ನಮಗೆ ಬಹಳ ಭಯ ಇರುತ್ತೆ. ವಸ್ತುತಃ ಗ್ರಹಣ ಅನ್ನೋದು ತುಂಬಾ ಪರ್ವಕಾಲ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಪರ್ವಕಾಲ ಅಂದ್ರೆ ನೀವು ಕೃತಯುಗದಲ್ಲೂ ಪೂಜೆ ಎಲ್ಲ ಮಾಡ್ತಾ ಇದ್ರು ದೇವರಿಗೆ. ಆಗ 5 ಗಂಟೆ ಪೂಜೆ ಮಾಡಿದ್ರೆ ಸಿಗೋ ಫಲಕ್ಕೂ ಈಗ ನಾವು 1 ನಿಮಿಷ ಮಾಡೋದಕ್ಕೂ ಕಲಿಯುಗದಲ್ಲಿ ತುಂಬಾ ಫಲ. ಆಗ 5 ಗಂಟೆ ಮಾಡೋದು ಒಂದೇ, ಅಥವಾ ದಿನವಿಡೀ ಮಾಡೋದು ಒಂದೇ, ಈಗ ಒಂದು 5 ನಿಮಿಷ ಮಾಡೋದು ಒಂದೇ ಕಲಿಯುಗದಲ್ಲಿ. ಅಂದ್ರೆ ಕೆಲವು ಯುಗಗಳಿಗೆ ಫಲ ಜಾಸ್ತಿ ಇರುತ್ತೆ. ಹಾಗೆ ಕಲಿಯುಗದಲ್ಲಿ ಮೊದಲೇ ದೇವರ ಪೂಜೆ ಇತ್ಯಾದಿಗಳು ಮಾಡೋದು ಬಹಳ ವಿಶೇಷ. ಅದರಲ್ಲೂ ಈ ಗ್ರಹಣದ ಸಮಯ ಬಂದಾಗ ನಾವೇನೇನ್ ಮಾಡ್ತೀವಿ ತುಂಬಾ ವಿಶಿಷ್ಟ ಫಲದಾಯಕ. ನೀವು ಒಂದು ಚಾನ್ಸ್ ಕೊಟ್ಟ ಹಾಗೆ ದೇವರು, ನೀವು ಸಣ್ಣ ಒಂದು ಒಳ್ಳೆ ಕೆಲಸ ಮಾಡಿ ಗ್ರಹಣ ಕಾಲದಲ್ಲಿ ಅದು ಅನಂತ ಪಟ್ಟು ಫಲವನ್ನ ಕೊಡುತ್ತೆ. ಆ ನಿಟ್ಟಿನಲ್ಲಿ ಈ ಸಲ ನಮಗೆ ಚಂದ್ರಗ್ರಹಣ ಏನು ಬಂದಿದೆ, ಕೇತುಗ್ರಸ್ತ ಚಂದ್ರಗ್ರಹಣ, ಅದನ್ನ ಗ್ರಸ್ತೋದಿತ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ, ಅಥವಾ ಗ್ರಸ್ತೋದಯ ಕೇತುಗ್ರಸ್ತ ಚಂದ್ರಗ್ರಹಣ. ಕೆಲವ್ರು ಏನಂದಿದ್ದಾರೆ, ಈ ಸಲ ಚಂದ್ರಗ್ರಹಣದ ಆಚರಣೆ ಬೇಕಾಗೇ ಇಲ್ಲ ಅಂತ ಒಂದು ಮಾತು ಬಂದಿದೆ. ಏನಂದ್ರೆ ಮೋಕ್ಷ ಸ್ನಾನ ಸಾಕು ಅಂತ. ಅದೇನಂದ್ರೆ ಗ್ರಹಣ ಹಿಡಿದಾಗ ಒಂದು ಸ್ನಾನ, ಬಿಟ್ಟಾಗ ಒಂದು ಸ್ನಾನ ಅಂತ ಎರಡಿದೆ. ಹಿಡಿದಾಗ ಸ್ನಾನ ಮಾಡೋದು ಎಷ್ಟು ಮುಖ್ಯನೋ ಬಿಟ್ಟಾಗ ಮಾಡುವ ಸ್ನಾನ ಇನ್ನೂ ಮುಖ್ಯ. ನೀವು ಒಂದ್ ವೇಳೆ ಬಿಡೋ ಟೈಮ್ನಲ್ಲಿ ಗ್ರಹಣ ಬಿಡ್ತು ಅಂತ ಆಯ್ತು, ನೀವು ಸ್ನಾನ ಮಾಡ್ಲಿಲ್ಲ, ಮಲ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಮುಂದೆ ಗ್ರಹಣ ಬರೋವರೆಗೂ ನಿಮಗೆ ಸೂತಕದ ಲೆಕ್ಕ. ನೀವು ಮುಂದೆ ಮಾಡೋ ಯಾವುದೇ ವರ್ಷದಲ್ಲಿ ಹೋಮ ಆಗ್ಲಿ, ಏನೇ ಪುಣ್ಯ ಕಾರ್ಯ ಆಗ್ಲಿ, ನಿಮ್ಗೆ ಫಲ ಇಲ್ಲ, ನಿಮ್ಗೆ ಅಧಿಕಾರನೇ ಇರಲ್ಲ. ಹಾಗಾಗಿ ಬಿಟ್ಟ ಸ್ನಾನಕ್ಕೆ ಮೋಕ್ಷ ಸ್ನಾನ ಅಂತ ಕರೀತಾರೆ. ಆ ಮೋಕ್ಷ ಸ್ನಾನವನ್ನ ತಪ್ಪದೇ ಮಾಡ್ಬೇಕು. ಈ ಸಲ ಏನಾಗ್ಬಿಟ್ಟಿದೆ, ಗ್ರಹಣದ ಸಮಯ ತುಂಬಾ ಕಡಿಮೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಪಂಚಾಂಗದಲ್ಲಿ ಕ್ಯಾಲೆಂಡರ್ಗಳಲ್ಲಿ ನೋಡಿದ್ರೆ ಸಿಗೋದೆಷ್ಟು ತುಂಬಾ ಕಡಿಮೆ. ಕೆಲವರು 21 ನಿಮಿಷ ಅಂತ ಕೊಟ್ಟಿರ್ತಾರೆ, ಕೆಲವರು 19 ನಿಮಿಷ, ಕೆಲವರು 16 ನಿಮಿಷ. ವಸ್ತುತಃ ಏನಂದ್ರೆ ದೃಶ್ಯ ಪುಣ್ಯ ಕಾಲ ಅಂತ ಇದೆ ಗ್ರಹಣ ಕಾಲದಲ್ಲಿ. ಅಂದ್ರೆ ನಮ್ಗೆ ಗೋಚರ ಆಗ್ಬೇಕು, ಹೊರಗಡೆ ನಿಂತ್ರೆ ಆ ಚಂದ್ರ ಬಿಂಬ ಅಂತ ಹೇಳ್ತೀವಿ, ಬಿಂಬ ದರ್ಶನ ಆಗ್ಬೇಕು. ಈಗ ಆಚರಣೆ ಮಾಡೋದು ಯಾವಾಗ ಗ್ರಹಣದ್ದು, ಯಾವಾಗ ನಮಗೆ ಚಂದ್ರ ಕಾಣಿಸ್ತಾನೋ ಅವಾಗ ಆಚರಣೆ ಶುರು ಅಂತ ಲೆಕ್ಕ. ಆದ್ರೆ ಈ ಸಲ ಏನಾಗಿದೆ, ಹಗಲ ಹೊತ್ತಿನಲ್ಲಿ ಚಂದ್ರಗ್ರಹಣ ಶುರುವಾಗತ್ತೆ, ಆಗ ಸೂರ್ಯ ಇರ್ತಾನೆ. ನಿಮ್ಗೆ ಗ್ರಹಣ ಸ್ಪರ್ಶ ಕಾಲ ಅಂತ ಹಾಕಿರ್ತಾರೆ ಪಂಚಾಂಗಗಳಲ್ಲಿ. ಅದು ಹಾಕಿದಾಗ ಎಷ್ಟು ಗಂಟೆಗೆ ಹಾಕಿರ್ತಾರೆ, ಮಧ್ಯಾಹ್ನ 3:19 ಕೆಲವರು ಆಚೆ ಈಚೆ 1 ನಿಮಿಷದಲ್ಲಿ ಇರುತ್ತೆ ಪಂಚಾಂಗದಲ್ಲಿ. ವ್ಯಾಸರಾಜ ಮಠದ ಪಂಚಾಂಗದಲ್ಲಿ ಹಾಕಿದ್ದಾರೆ ಮಧ್ಯಾಹ್ನ 3:19 ಅಂತ. ಮತ್ತೆ ಗ್ರಹಣ ಸ್ಪರ್ಶ ಆಗಾಗಿದೆ. ಹಾಗಾದ್ರೆ ಸಂಜೆ ಮೋಕ್ಷ ಕಾಲ ಯಾವಾಗ, ಮೋಕ್ಷ ಸ್ನಾನ 6:47 ಅಂತ ಹಾಕಿದ್ದಾರೆ. ಹಾಗಾದ್ರೆ ಎಷ್ಟು ಟೈಮ್ ಸಿಕ್ತು, ಗ್ರಹಣ ಸ್ಪರ್ಶ ಅಂದ್ರೆ ಶುರುವಾಗಿದ್ದು 3:19, ಮೋಕ್ಷ ಸ್ನಾನ 6:47. ಹಾಗಾದ್ರೆ ಮಧ್ಯಕ್ಕೆ ಸುಮಾರು ಗಂಟೆ ಆಯ್ತಲ್ವಾ ಅಂದ್ರೆ ಇಲ್ಲ, ಗ್ರಹಣದ ಪುಣ್ಯ ಕಾಲ 16 ನಿಮಿಷ ಅಂತ ಹಾಕಿದ್ದಾರೆ. ಕೆಲವರು ಕನ್ಫ್ಯೂಸ್ ಆಗುತ್ತೆ, ಮಧ್ಯಾಹ್ನ ಶುರುವಾಗಿದೆ ಮೋಕ್ಷ ಆಮೇಲೆ ಬಿಡುತ್ತೆ, 16 ನಿಮಿಷ ಹೇಗೆ ಹೇಳ್ತೀರಿ? ಅದು ಗೋಚರ ಆಗಬೇಕು ಅಂತ ಹೇಳ್ತಾರೆ. ಬಿಂಬ ಗೋಚರ ಆದ್ರೆ ಮಾತ್ರ ಅನುಷ್ಠಾನ. ಬಿಂಬ ಗೋಚರ ಅಂದ್ರೇನು, ಬಿಂಬ ಅಂದ್ರೆ ಆ ಚಂದ್ರನ ಮೂರ್ತಿ. ಆ ಚಂದ್ರ ಕಾಣಿಸೋದು ಮಧ್ಯಾಹ್ನ ಕಾಣಿಸಲ್ಲ, ಸೂರ್ಯ ಇರ್ತಾನೆ. ಹಾಗಾದ್ರೆ ಕಾಣಿಸೋದು ಯಾವಾಗ, ಸೂರ್ಯ ಮುಳುಗದ ಮೇಲೆ, ಸೂರ್ಯಾಸ್ತ ಆದ ಮೇಲೆ ಚಂದ್ರ ಕಾಣಿಸ್ಲಿಕ್ಕೆ ಪ್ರಾರಂಭ. ಆಗ ಯಾವಾಗ ಶುರುವಾಗತ್ತೆ ಸ್ಪರ್ಶ ಸ್ನಾನ, 6:31 ಚಂದ್ರನ ಒಂದು ದರ್ಶನ ಶುರು ಆಗ್ಬೇಕು. ಮುಗಿಯೋದು 6:47. ಒಟ್ಟು ಸೇರಿದ್ರೆ 16 ನಿಮಿಷ ಆಯ್ತು. ಈ 16 ನಿಮಿಷದಲ್ಲಿ ಅನುಷ್ಠಾನ ಏನ್ ಮಾಡ್ಲಿಕ್ಕೆ ಸಾಧ್ಯ?
16 ನಿಮಿಷದಲ್ಲಿ ಹೋಮ ಮಾಡಿಸ್ಲಿಕ್ಕಾಗತ್ತಾ? ಸರಿಯಾಗಿ ಸ್ನಾನ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಮುಗ್ದೋಗ್ಬಿಡುತ್ತೆ ಗ್ರಹಣ. ಒಬ್ರು ಮನೇಲಿ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಒಬ್ಬೊಬ್ರು 25 ನಿಮಿಷ ಸ್ನಾನ ಮಾಡ್ತಾರೆ, ಅರ್ಧ ಗಂಟೆ ಮಾಡ್ತಾರೆ ಮನೆಯಲ್ಲಿ. ಇವ್ರು ಯಾಕಾರು ಕಳ್ಸೋದ್ವು ನಮ್ ಗ್ರಹಣ ಅಂತ ನಾವ್ ಅನ್ಕೊಬೇಕು. ಆದ್ರೆ ಏನ್ ಮಾಡ್ಬೇಕು, ಈ ವೇದ ಕಾಲ ಅಂತ ಹೇಳ್ತೀವಲ್ಲ, ಅಂದ್ರೆ ಗ್ರಹಣ ಹಿಡಿಯೋದಕ್ಕಿಂತ ಮುಂಚೆ, ಈಗ ಮಧ್ಯಾಹ್ನ ಸಂಜೆ ಏನೇನಿದೆ ಆಗ್ಲಿಂದಲೇ ನಾಮಸ್ಮರಣೆ ಮಾಡ್ತಾ ಇರಿ, ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಆಗ್ಲಿಂದ ಮಾಡ್ತಾ ಇರಿ. ಅದಕ್ಕೆ ಫಲವನ್ನ ದೇವರು ಒಂದು ಕ್ಷಣದಲ್ಲಿ ಕೊಟ್ಬಿಡ್ತಾನಾಗ. ವಸ್ತುತಃ ಈ ಸರಿ ದೃಶ್ಯ ಪುಣ್ಯ ಕಾಲ ಅಂದ್ರೆ 6 ಗಂಟೆ 40 ನಿಮಿಷದಿಂದ 47 ನಿಮಿಷದವರೆಗೆ, 40 ನಿಮಿಷದಿಂದ 47 ಅಂದ್ರೆ 7 ನಿಮಿಷ, 7 ನಿಮಿಷ ಮಾತ್ರ ಸ್ಪಷ್ಟವಾಗಿ ಕಾಣಿಸೋದಿದೆ. ಹಾಗಾದ್ರೆ 7 ನಿಮಿಷದಲ್ಲಿ ಮಾಡ್ಬೇಕು. ವಸ್ತುತಃ 7 ನಿಮಿಷದಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ಕೆಲವ್ರು ಏನ್ ಮಾಡ್ಬಿಟ್ರು, ಇದು ಗ್ರಹಣದ ಆಚರಣೆ ಮಾಡೋ ಅವಶ್ಯಕತೆನೇ ಇಲ್ಲ, ಅದನ್ನ ಬಿಟ್ಬಿಡೋಣ, ಕೊನೆಗೊಂದು ಸ್ನಾನ ಮಾಡಿದ್ರೆ ಸಾಕು. ಯಾಕೆಂದ್ರೆ ತರ ಶಾಸ್ತ್ರದ ವಾಕ್ಯಗಳು ಹೀಗಿದೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ತುಂಬಾ ಕಡಿಮೆ ಇದ್ರೆ ಆ ಗ್ರಹಣದ ಟೈಮ್ನಲ್ಲಿ ಏನು ಮಾಡ್ಬೇಕಾಗಿಲ್ಲ, ಕೊನೆಗೆ ಸ್ನಾನ ಮಾಡಿದ್ರೆ ಸಾಕು ಅಂತ. ವಸ್ತುತಃ ಹಾಗಿಲ್ಲ. ಅಲ್ಲೇನು ಹೇಳಿದ್ದಾರೆ, ಯಾವತ್ ಶಕ್ಯತೆ ತಾವತ್ ಕರ್ತವ್ಯಂ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೇಕು ಅಂತ. 7 ನಿಮಿಷದಲ್ಲಿ ಏನ್ ಮನುಷ್ಯರಿಗೆ ಮಾಡ್ಲಿಕ್ಕಾಗತ್ತೆ, ಏನು ಮಾಡ್ಲಿಕ್ಕಲ್ಲ, ಬಿಟ್ಬಿಡಿ ಅಂತ ನಾವು ಹಾಗೆ ತಗೊಳ್ಬಾರ್ದು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಸ್ಮರಣೆ. ರಾಮನಾಮ ಸ್ಮರಣೆ ಮಾಡ್ಲಿಕ್ಕಲ್ವಾ 7 ನಿಮಿಷದಲ್ಲಿ? ಹೋಗ್ತಾ ಹೋಗ್ತಾ ನೀರನ್ನ ಹಾಕೊಳ್ಳಿ ತಲೆ ಮೇಲೆ, ರಾಮ 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 ಅಂತ ಹಾಕೊಳ್ತಾ ಇರಿ. ಬರೋ ಅಷ್ಟೊತ್ತಿಗೆ ರಾಮ 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 ಅಂತ ಹಾಕೊಳ್ಳಿ. ಯಾಕೆಂದ್ರೆ ರುದ್ರದೇವರು ಪಾರ್ವತಿಗೆ ಉಪದೇಶ ಕೊಟ್ಟಿದ್ದಾರೆ, 1000 ನಾಮಗಳಲ್ಲಿ ದೇವರ ಇದರಲ್ಲಿ ಶ್ರೇಷ್ಠ ಯಾವುದು? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಲಿಕ್ಕೆ ಆಗಲ್ವಲ್ಲ ಆಚಾರ್ಯ ಅಂತ ಕೇಳೋ ಹಾಗಿಲ್ಲ. ರಾಮನಾಮ ಅಂತೂ ಹೇಳ್ಕೊಳ್ಲಿಕ್ಕೆ ಆಗತ್ತಾನೆ. 1000 ನಾಮಗಳಲ್ಲಿ ಉತ್ತಮ ನಾಮ ಯಾವುದು? ರಾಮನಾಮ. ಅದನ್ನ ಒಂದು ರಾಮನಾಮವನ್ನ ನೀವು ಓಂ ಶ್ರೀ ರಾಮಾಯ ನಮಃ ಓಂ ಅಥವಾ ರಾಮ್ ರಾಮಾಯ ನಮಃ ಓಂ ಅಂತ ಆಗಲಿ, ಈ ಮಂತ್ರವನ್ನ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಸ್ಮರಣೆ ಮಾಡಿ ಹರೇ ರಾಮ ಅಂತ ಹೇಳ್ಕೊಳ್ಲಿಕ್ಕೆ ಆಗತ್ತಲ್ಲ, ಅದನ್ನು ಹೇಳ್ಬೋದು. ಅದರಿಂದ ಹೇಳ್ಕೊಂಡ್ ಮಾಡಿ. ಅಷ್ಟೇ ಅಲ್ಲ, ಒಂದೊಂದು ನಿಮಿಷಕ್ಕೆ ನೀವು ಪಿತೃದೇವತಾಭ್ಯೋ ನಮಃ ಅಂತ ಹೇಳಿ ಪಿತೃದೇವತೆಗಳ ಸ್ಮರಣೆ ಮಾಡಿ. ತಿಲತರ್ಪಣ ಎಲ್ಲ ಯಾರ್ಯಾರು ಕೊಡ್ಬೇಕು ಎಲ್ಲ ಈ ಪಿತೃದೇವತೆಗಳಿಗೆ ತರ್ಪಣ ಅಂತ ಹೇಳಿ ಒಂದ್ಸಲಿ ಹೇಳಿ ನೀರನ್ನು ಉದ್ಧರಣೆ ಬಿಡಿ, ಅಷ್ಟು ಸಾಕು. ಅದರಿಂದ ನಿಮ್ಗೆ ಪೂರ್ಣ ಸಿಕ್ಬಿಡತ್ತೆ ಅವಕಾಶ. ಅದರಿಂದ ಕಲಿಯುಗದಲ್ಲಿ ಮಾಡೋದಕ್ಕೆ ಒಂದೊಂದು ನಿಮಿಷಕ್ಕೂ ಜಾಸ್ತಿ ಫಲ. ಗ್ರಹಣ ಕಾಲದಲ್ಲಿ 1 ಸೆಕೆಂಡ್ ನೀವು ಒಳ್ಳೇದು ಅನ್ಕೊಂಡ್ರೆ ಸಾಕು, ಅದು ಒಳ್ಳೇದಾಗತ್ತೆ. ಹಾಗಾಗಿ ಬಿಡೋದಕ್ಕಿಂತ ಆಚರಿಸೋದು ತುಂಬಾ ಶ್ರೇಷ್ಠ. ಹಾಗಾಗಿ ಖಂಡಿತ ಅವಶ್ಯವಾಗಿ ಎಲ್ಲರೂ ಅನುಷ್ಠಾನ ಮಾಡಬೇಕು. ಅದನ್ನ 16 ನಿಮಿಷ ಏನಿದೆ ಅದು ಬಹಳ ಪುಣ್ಯ ಕಾಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಸೂರ್ಯಾಸ್ತ ಟೈಮ್ ಯಾವ್ದನ್ನ ನೋಡ್ಕೊಬೇಕು. ಈ ಬೆಂಗಳೂರಲ್ಲಿ ಇರೋರಿಗೆ ಒಂದು ತೋರಿಸ್ತಾ ಇರುತ್ತೆ, ಬೇರೆ ಬೇರೆ ಕಡೆ ಇರೋರಿಗೆ ಒಂದೊಂದು ತೋರಿಸ್ತಾ ಇರುತ್ತೆ. ಆಯಾ ಪ್ರದೇಶಗಳಲ್ಲಿ ಆ ಸೂರ್ಯಾಸ್ತ ಟೈಮ್ ನೋಡಿಕೊಂಡು ಆ ನಂತರ ಅನುಷ್ಠಾನ ಮಾಡಬೇಕು. ಆದ್ರೆ ಮೋಕ್ಷ ಸ್ಥಾನ ಬಿಟ್ಟ ಸ್ಥಾನವನ್ನು ಮಾತ್ರ ಖಂಡಿತ ಎಲ್ಲರೂ ಅನುಷ್ಠಾನ ಮಾಡಬೇಕು. ಇನ್ನು ಕೆಲವರು ಹೇಳ್ತಾರೆ ಪ್ರಕೃತಿ ಸಿದ್ಧವಾದ ನಿಯಮ, ನಮ್ಗೆ ಈ ಗ್ರಹಣ ಕಾಲದಲ್ಲಿ ಕೆಲವೊಂದನ್ನ ಮಾಡಬಾರ್ದು ಅಂತ ಇದೆ. ಏನ್ ಮಾಡಬಾರ್ದು ಅಂತಿದೆ, ಈಗ ಮಲಮೂತ್ರಕ್ಕೆ ಹೋಗೋದು, ಅವಾಗ ಬಾತ್ರೂಮ್ಗೆ ಹೋಗೋದು, ಇದೆಲ್ಲ ಮಾಡಬಾರ್ದು. ಅದು ಸಹಜವಾಗಿ ಬಂದ್ರೆ ಏನ್ ಮಾಡ್ಲಿಕ್ಕಾಗತ್ತೆ, ನಾವು ಹೋಗ್ತೀವಿ, ಹೋಗ್ಬೇಡಿ, ತುಂಬಾ ತಪ್ಪು. ಅದು ಹೋದ್ರೆ ತುಂಬಾ ರೋಗದಾಯಕ, ರೋಗ ಬರುತ್ತೆ ಅಂತ ಹೇಳ್ತಾರೆ. ಅದು ಈಗ ಗೊತ್ತಾಗಲ್ಲ, ಗ್ರಹಣದ ಎಫೆಕ್ಟ್ ಮುಂದೆ ಒಂದಿಷ್ಟು ವರ್ಷನೋ ಯಾವಾಗಲೋ ಅಥವಾ ತಕ್ಷಣ ಗೊತ್ತಾಗೋ ಸಂಭವ ಇದೆ. ಅದನ್ನ ಶಾಸ್ತ್ರ ಹೇಳಿದ್ದನ್ನ ಮೀರ್ತೀವಿ ಅಂದ್ರೆ ಮೀರಬಹುದು, ಅದರ ಫಲವನ್ನು ಅನುಭವಿಸಿದಾಗ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಅದನ್ನು ತಪ್ಪದೆ ಮಾಡಬೇಡಿ. ಒಂದು 15-16 ನಿಮಿಷ ಅಷ್ಟೇ, 16 ನಿಮಿಷ ತಡ್ಕೊಳ್ಳೋದ್ರಲ್ಲಿ ಏನೋ ಇದಿಲ್ಲ, ಆರಾಮಾಗಿ ತಡೆದುಕೊಂಡು ಆ ಕಾಲದಲ್ಲಿ ಹೋಗ್ತೇನೆ, ಅದಕ್ಕಿಂತ ಮುಂಚಿನ ಕಾಲದಲ್ಲಿ ಮಾಡಿ. ಇನ್ನು ಗ್ರಹಣ ಕಾಲದಲ್ಲಿ ಏನ್ ಮಾಡ್ಬೇಕು ಅಂದಾಗ ಒಂದಿದೆ, ಗ್ರಸ್ಯಮಾನೇ ಭವೇತ್ ಸ್ನಾನಂ ಗ್ರಸ್ತೆ ಹೋಮೋ ವಿಧೀಯತೆ, ಮುಚ್ಯಮಾನೇ ಭವೇತ್ ದಾನಂ ಮುಕ್ತೆ ಸ್ನಾನಂ ವಿಧೀಯತೆ. ದಾನ ಯಾವ ಟೈಮ್ನಲ್ಲಿ ಕೊಡ್ಬೇಕು ಅಂದಾಗ ಕೊನೆ ಟೈಮ್ನಲ್ಲಿ ದಾನ ಹೇಳಿದ್ದಾರೆ. ದಾನವನ್ನ ಏನ್ ಕೊಡ್ಬೇಕು, ಈಗ ಚಂದ್ರಗ್ರಹಣಕ್ಕೆ ಬಂದಾಗ ನೀವು ಅಕ್ಕಿ ದಾನ ಕೊಡ್ಬೇಕು. ಮುತ್ತು, ಈ ಮಣಿಗಳಲ್ಲಿ ಮುತ್ತನ್ನು ಕೊಡಬೇಕು. ಇನ್ನು ರಾಹು ಇದ್ರೆ, ಈಗ ಸದ್ಯಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಆದ್ರಿಂದ ಕೇತುವಿಗೆ ಬಂದಾಗ ಹುರುಳಿ ಅಥವಾ ವೈಢೂರ್ಯ ದಾನವನ್ನು ಮಾಡ್ಬೇಕು. ನಮ್ ಕೈಲಿ ಇದೆಲ್ಲ ಸಾಧ್ಯ ಇಲ್ಲ ಸ್ವಾಮಿ ಅಂತ ಕೇಳೋರು ಇರ್ತಾರೆ. ನೀವು ಅಕ್ಕಿ ದಾನ ಮಾಡೋದಂತೂ ಖಂಡಿತ ಸಾಧ್ಯ. ಅದಲ್ಲೇನಿದೆ, ದಿನ ತಿಂತೀವಿ, ಅಕ್ಕಿ ದಾನ ಮಾಡ್ಲಿಕ್ಕೆ 1 kg 2 kg ಕೊಡಿ, ಅದೇ ದಕ್ಷಿಣ ಇಟ್ಟು ಕೊಡಿ ದಾನವನ್ನ. ಇದನ್ನ ಯಾವಾಗ ರೆಡಿ ಮಾಡ್ಕೊಂಡಿರ್ಬೇಕು, ಮುಂಚೆನೆ ರೆಡಿ ಮಾಡ್ಕೊಳ್ಬೇಕು. ಆದ್ರೆ ಗ್ರಹಣಕ್ಕಿಂತ ಮುಂಚೆ, ಗ್ರಹಣ ಕಾಲದಲ್ಲಿ ಈ ಸೂತಕ ಆಚರಣೆ ಅಂತ ಇರುತ್ತೆ. ಅದೇನಂದ್ರೆ, ಈ ಗ್ರಹಣಕ್ಕಿಂತ ಮುಂಚೆ ವೇದ ಕಾಲ ಅಂತ ಕರಿತೀವಿ, ಅಂದ್ರೆ ಉಪವಾಸ ಇರೋ ಟೈಮ್. ಆ ಉಪವಾಸ ಇರೋ ಟೈಮ್ನಲ್ಲಿ ಏನ್ ಮಾಡ್ಬೇಕು, ಎಲ್ಲ ಕಡೆ ದರ್ಭೆ ಹಾಕಿರ್ಬೇಕು ಎಲ್ಲ ಪದಾರ್ಥಗಳ ಮೇಲೆ, ಇಲ್ಲ ಅಂದ್ರೆ ಆಮೇಲೆ ಉಪಯೋಗಿಸ್ಕೊಳ್ಳಿಕ್ ಬರಲ್ಲ. ಈ ದಾನಕ್ಕೆ ಅಂತ ಮುಂಚೆ ಪದಾರ್ಥಗಳನ್ನ ಎತ್ತಿಟ್ಕೊಂಡಿರ್ತೀವಿ, ಸಂಕಲ್ಪವನ್ನು ಮಾಡ್ಕೊಂಡಿರಿ, ಇಂಥವ್ರಿಗೆ ನಾನು ದಾನ ಕೊಡ್ತೀನಿ ಅಂತ.
ಅದು 7 ನಿಮಿಷದ ಒಳಗಡೆ ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಇಟ್ಕೊಡಿ, ಯಾಕಂದ್ರೆ ಯಾರು ಸಿಗಲ್ಲ ಆಗ. 7 ನಿಮಿಷದಲ್ಲಿ ಬನ್ನಿ ಆಚಾರ್ಯ ದಾನ ಕೊಡ್ತೀವಿ ಅಂದ್ರೆ, ಅಯ್ಯೋ ನಾವು ನಮ್ ಗ್ರಹಣ ಅನುಷ್ಠಾನ ಮಾಡ್ಬೇಕು, ನಿಮ್ಗೆ ನಾವ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಅಂತಾರೆ. ಅದಕ್ಕೆ ನೀವೇನ್ ಮಾಡಿ, ಇಂಥ ಆಚಾರ್ಯಕ್ಕೆ ನಾವು ಸಂಕಲ್ಪ ಮಾಡಿ ಕೊಡ್ತೀವಿ ಅಂತ ಅನ್ಕೊಳ್ಳಿ, ಆಮೇಲೆ ಅದನ್ನ ಕೊಡಿ. ಆದ್ರೆ ಸಂಕಲ್ಪ ಮಾಡಿದ್ದಕ್ಕೆ ಆ ಟೈಮ್ ನಲ್ಲಿ ಸಂಕಲ್ಪ ಮಾಡಿ, ಅದು ಬಹಳ ವಿಶೇಷ. ಸಂಕಲ್ಪ ಮಾಡಿ ಮರಿಬೇಡಿ, ಆದ್ರೆ ಮರೆತ್ರೆ ತುಂಬಾ ದೋಷ. ಅದನ್ನ ಕೊಡೋದು ಅವಶ್ಯವಾಗಿ ಕೊಡ್ಬೇಕು. ಅದನ್ನ ಇಲ್ಲಿ ಏನ್ ಹೇಳೋದು ಅಂದ್ರೆ, ಮೊದಲು ಸ್ನಾನ, ಆಮೇಲೆ ಹೋಮ, ಆಮೇಲೆ ದಾನ, ಆಮೇಲೆ ಸ್ನಾನ ಅಂತ ಹೀಗೆ ಈ ಗ್ರಹಣ ಕಾಲದಲ್ಲಿ ಅನುಷ್ಠಾನ ಮಾಡಬೇಕು. ಇನ್ನು ಚಂದ್ರಗ್ರಹಣ ವಿಶೇಷವಾಗಿ ಇದು ಬಂದಿರೋದ್ರಿಂದ ಏನೇನ್ ಮಾಡಬಾರದು ಅಂತಿದ್ದಾಗ, ಒಂದು ಮಲಮೂತ್ರ ವಿಸರ್ಜನೆ ಅದಿಲ್ಲ, ಮತ್ತೆ ಆಹಾರ ತಿನ್ಬೇಡಿ. ಗರ್ಭಿಣಿ ಸ್ತ್ರೀಯರು ಕೂಡ ವಿಶೇಷವಾಗಿ, ಗರ್ಭಿಣಿ ಸ್ತ್ರೀಯರು ಗ್ರಹಣ ಕಾಲದಲ್ಲಿ ಮನೆ ಒಳಗಡೆ ಇರ್ಬೇಕು. ಮನೆ ಒಳಗಡೆ ಹೊರಗಂತೂ ಕಾಲು ಹೆಜ್ಜೆನೇ ಇಡಬೇಡಿ. ಅದಲ್ಲೂ ಕೂಡ ಈ ಕರ್ಟನ್ ಇದ್ರೆ ಹಾಕೊಂಬೇಡಿ, ರೂಮ್ ಒಳಗಡೆನೆ ಇರಿ. ಹಾಸಿಗೆ ಮೇಲೆ ಕೂತ್ಕೊಳ್ಬೇಡಿ, ಅದರಿಂದ ಯಾವ್ದೋ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಏನನ್ನೂ ಸ್ವೀಕಾರ ಮಾಡಬೇಡಿ. ಮತ್ತೆ ಕೆಲವರು ಈ ಚಾಕು ಅದನ್ನೆಲ್ಲ ತಗೊಂಡು ಹಣ್ಣನ್ನು ಹೆಚ್ಚೋದು, ಆಮೇಲೆ ತಿನ್ನೋಣ ಅಂತ, ಅದನ್ನ ಹೆಚ್ಚಬೇಡಿ. ಅದನ್ನ ಹೆಚ್ಚಿದ್ರೆ ತುಂಬಾ ಕಷ್ಟ. ಅದ್ರ ಎಫೆಕ್ಟ್ ಯಾವುದಕ್ಕೆ? ನಿಮಗಲ್ಲ, ನಿಮ್ಮ ಒಳಗಡೆ ಇರುವಂತ ಆ ಮಗುವಿಗೆ. ಹಾಗಾಗಿ ತಪ್ಪದೆ ಅದನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದೊಂದು ಎಚ್ಚರಿಕೆ ಇರಲಿ. ಇನ್ನು ಆಟ ಆಡೋದಾಗ್ಲಿ, ಮತ್ತೆ ನಿದ್ದೆ ಮಾಡೋದಾಗ್ಲಿ, ಮತ್ತೆ ಇನ್ಯಾವುದೋ ಬಿಸ್ನೆಸ್, ಗ್ರಹಣ ಕಾಲ ಪರ್ವಕಾಲ ಅಂತ ಹೇಳಿದ್ದಾರೆ, ಅದರಿಂದ ಬಹಳ ಚೆನ್ನಾಗಿದೆ, ಅನಂತ ಪಟ್ಟು ಫಲ, ಒಂದು ಹಾಕೋಣ ಅಂತ ಒಂದು ಶೇರ್, ಇದು ಯಾವುದು, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಗ ಮಾಡ್ಬೇಕಾಗಿ ದೇವರ ಬಗ್ಗೆ ಅನುಷ್ಠಾನ ಮಾಡಿ, ಆಮೇಲೆ ಮುಂದಿನ ನಿಮ್ಮ ಕರ್ತವ್ಯಗಳು ಗ್ರಹಣ ಮುಗಿದ ಮೇಲೆ ಮಾಡ್ಕೊಳ್ಳಿ. ಇದು ಒಂದು. ಇನ್ನೊಂದು, ಈ ಊಟದ ಬಗ್ಗೆ ಬರ್ತಾ, ಎಷ್ಟರ ಮುಂಚೆ ಊಟವನ್ನು ಬಿಟ್ಟಿರ್ಬೇಕು. ಭೋಜನ ನಿಷೇಧ ಇದೆ ವಸ್ತುತಃ. ಚಂದ್ರಗ್ರಹಣ ಆ ದಿವಸ ಉಪವಾಸ ಇದ್ರೇನೆ ಶ್ರೇಷ್ಠ. ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ, 3 ದಿವಸದಿಂದ ಉಪವಾಸ ಇರಿ ಅಂತ ಹೇಳ್ತಾರೆ. ನಮ್ಮ ಕೈಲೆಲ್ಲ ಅದು ಸಾಧ್ಯ ಇಲ್ಲ. ಈಗ 1 ದಿವಸ ಮಾಡಿ ಅಂತಂದ್ರೆ ಮಾಡ್ಲಿಕ್ಕೆ ಕಷ್ಟ ಇದೆ ಎಲ್ಲ. ಯಾಕಂದ್ರೆ ಮನೆಗಳಲ್ಲಿ ಹಿರಿಯರು ಇರ್ತಾರೆ. ಹಿರಿಯರಲ್ಲದೆ ಹೋದ್ರು ಚಿಕ್ಕ ವಯಸ್ಸಿನವರಾದ್ರೆ ಆರೋಗ್ಯ ಸರಿ ಇರಲ್ಲ. ಈ ತರ ಎಲ್ಲ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, 3 ಗಂಟೆ ಮುಂಚೆ, 3-4 ಗಂಟೆ ಮುಂಚೆ ನೀವು ತಿಂದಿರ್ಬೇಕು. ಈಗ ಉದಾಹರಣೆಗೆ, ಈಗ ಚಂದ್ರಗ್ರಹಣ ಈ ಸಲ ಗ್ರಹಣ ಸ್ಪರ್ಶ ಕಾಲ ಎಷ್ಟು ನಿಮಿಷಕ್ಕೆ ಹಾಕಿದ್ದಾರೆ? 3 ಗಂಟೆ 19 ನಿಮಿಷಕ್ಕೆ ಹಾಕಿದ್ದಾರೆ. ಆದ್ರಿಂದ ಅದರ ಮುಂಚೆನೆ ನೀವು ಆಹಾರವನ್ನ ತಗೊಂಡಿರ್ಬೇಕು. ಆದ್ರೆ ಅದರ ಮುಂಚೆ ಅಂದ್ರೆ ಏನು? ಅದು ತುಂಬಾ ಅಶಕ್ತರು, ಆಗೋದೇ ಇಲ್ಲ ಅಂತಿದ್ದವರು ಅದನ್ನ ತಗೊಂಡಿರ್ಬೇಕು. ಅದು ಏನಂದ್ರೆ, ಒಂದು ವಿಧಿ ಇದೆ, ನಾವು ತಿಂದ ಮೇಲೆ ಅದು ಅರಗಿರ್ಬೇಕು ಅಂತ ಅರ್ಥ. ಅರಗೋ ಮುಂಚೆ ಗ್ರಹಣ ಸ್ಪರ್ಶ ಆಯ್ತು ಅಂದ್ರೆ ಅದು ನಿಮ್ಮ ಪರಿಣಾಮ ಚೆನ್ನಾಗಿರಲ್ಲ ದೇಹಕ್ಕೆ. ಹಾಗಾಗಿ ಅರಗೋದು ಎಷ್ಟು ಬೇಗ ಅರಗಬಹುದು, 1 ಗಂಟೆಗಾರು ಮುಂಚೆ ಇರ್ಬೇಕು ಗ್ರಹಣ ಸ್ಪರ್ಶ ಆಗೋದಕ್ಕಿಂತ. ಹಾಗಾಗಿ ಅಷ್ಟು ಒಳಗಡೆ ತಿನ್ನಿ. ಅಂದ್ರೆ 12-1 ಗಂಟೆ ಅಷ್ಟೊತ್ತಿಗೆ ಎಲ್ಲ ತಗೊಂಡ್ಬಿಟ್ಟಿರ್ಬೇಕು. ಅದು ಏನು ಚೆನ್ನಾಗಿ ಹೊಡೆದಿರೋದಲ್ಲ, ಅನ್ನ ಎಲ್ಲ ತಗೊಳ್ಳೋದಲ್ಲ ಹೊರತು, ಹಣ್ಣು ಇತ್ಯಾದಿಗಳಲ್ಲಿ ಕಳಿಬೇಕು. ಉಪವಾಸ ಮಾಡೋದು ಶ್ರೇಷ್ಠ, ಆಗಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಇದನ್ನ ಮಾಡಿ. ಅದರಿಂದ ಈ ದಾನದ ಬಗ್ಗೆ ಆಯ್ತು, ತಿನ್ನಬಾರದು ಅನ್ನೋ ನಿಯಮದ ಬಗ್ಗೆ ಆಯ್ತು. ಇನ್ನು ಮತ್ತೊಂದು ವಿಷಯ, ಈ ಚಂದ್ರಗ್ರಹಣದಲ್ಲಿ ಏನ್ ಮಾಡ್ಬೇಕು ಅಂದಾಗ, ಯಾರ ಜನ್ಮ ನಕ್ಷತ್ರದಲ್ಲಿ ಗ್ರಹಣ ಇರುತ್ತೋ ಅಂಥವರಿಗೆ ವಿಶೇಷವಾಗಿ ಈ ಚಿನ್ನದ ನಾಗಫಣ ದಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ನಾಗದಾನ, ಈ ಬೆಳ್ಳಿ ನಾಗಪ್ಪ ಇರುತ್ತಲ್ಲ, ಅದನ್ನ ದಾನವಾಗಿ ಕೊಡ್ಬೇಕು. ಬೆಳ್ಳಿ ನಾಗಪ್ಪ ನಮ್ ಕೈಲಿ ಆಗಲ್ಲ, ನೀವು ಇಷ್ಟೊಂದು ದೊಡ್ಡ ದಾನ ಹೇಳ್ತೀರಿ ಅಂತ ಕೇಳಿದ್ರೆ, ಬೆಳ್ಳಿ ನಾಗಪ್ಪ ಆಗದೆ ಆದ್ರೂ ಎಷ್ಟು ಸಾಧ್ಯನೋ ಒಂದು ನಾಗಮೂರ್ತಿ ಏನಾದ್ರೂ ಕೊಡಿ. ಆ ತಾಮ್ರದ್ದು ಏನೋ ಒಟ್ಟು ಆ ನಾಗಮೂರ್ತಿಯನ್ನ ಕೊಡ್ಬೇಕಾದ್ರೆ ಒಂದು ತಾಮ್ರದ ಪಾತ್ರೆ, ಅದರಲ್ಲಿ ತುಪ್ಪವನ್ನ ಹಾಕಿ ಒಬ್ಬರಿಗೆ ದಾನವನ್ನ ಕೊಡ್ಬೇಕು. ಇದೊಂದು ಹೇಳ್ತಾರೆ. ಮತ್ತೆ ದಾನ ಕೊಡ್ಬೇಕಾದ್ರೆ ಒಂದು ಮಂತ್ರ ಇದೆ, ಆ ಮಂತ್ರವನ್ನ ಹೇಳ್ಕೊಡಿ. ತಮೋಮಯ ಮಹಾಭೀಮ ಅಂತ ಇದೆ, ಅದನ್ನ ಹೇಳ್ಕೊಂಡು ಮಮ ಶಾಂತಿ ಪ್ರದೋಭವ, ಇದನ್ನಂತೂ ಹೇಳಿ ಕೊನೆಗೆ ನನಗೆ ಶಾಂತಿಯನ್ನು ನೀಡು ಅಂತ ಆ ಗ್ರಹಣ ಕಾಲದಲ್ಲಿ ಹೇಳಿ. ತಿಲಹೋಮ ವಿಶೇಷವಾಗಿ ಹೇಳ್ತಾರೆ. ಆ ತಿಲಹೋಮವನ್ನ ಈಗೆಲ್ಲ ತುಂಬಾ ಕಡಿಮೆ ನಿಮಿಷ ಇರೋದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದಲ್ಲಿ ಅರ್ಚಕರು ಹೇಳಿರ್ತಾರೆ, ಹೋಮವನ್ನೆಲ್ಲ ಗ್ರಹಣ ಆದ್ಮೇಲೆ ಮಾರನೇ ದಿವಸನೋ ಹಿಂದಿನ ದಿವಸನೋ ಇರುತ್ತೆ, ಆ ದಿವಸಗಳಲ್ಲಿ ಬರೆಸಿ. ಯಾಕೆಂದ್ರೆ ಇಂತಿಂತ ನಕ್ಷತ್ರಗಳಿಗೆ ಇಂತಿಂತ ದೋಷಗಳು ಅಂತ ಇರುತ್ತೆ, ಅದೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ಆ ಗ್ರಹಣ ಕಾಲದಲ್ಲಿ ಹೋಮಗಳ ಆಚರಣೆನೂ ಕೂಡ ಅವಶ್ಯಕ. ಹೀಗೆ ಇಷ್ಟನ್ನ ಅನುಷ್ಠಾನ ಮಾಡಿದ್ರೆ ನಮಗೆ ಗ್ರಹಣದ ಬಾಧೆ ಅನ್ನೋದು ಖಂಡಿತ ಆಗೋದಿಲ್ಲ. ಅದರಲ್ಲಿ ಈ ಸಲ ಗ್ರಹಣದ ಫಲ ನಮಗೆ ಗೊತ್ತಿದೆ. ಶುಭ ಫಲ ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನ, ಮಿಥುನರಿಗೆ ಕೊಟ್ಟಿದ್ದಾರೆ. ಇನ್ನು ಮಿಶ್ರ ಫಲ ಧನುಸ್ಸು, ಕುಂಭ, ಮೇಷ, ಕರ್ಕ. ಅನಿಷ್ಟ ಫಲ ಸಿಂಹ, ಕನ್ಯಾ, ಮಕರ, ವೃಷಭ. ಅದರಲ್ಲೂ ಸಿಂಹ, ಪುಬ್ಬ ನಕ್ಷತ್ರದ ಸಿಂಹ ರಾಶಿಯವರಿಗೆ ವಿಶೇಷ ಅನಿಷ್ಟ ಫಲ ಅಂತ ಒಂದು ಭಾವಿಸ್ಬೇಕೇನಂದ್ರೆ, ನಮ್ಗೆ ಯಾವಾಗ ಅನಿಷ್ಟ ಆಗುತ್ತೆ? ಅನಿಷ್ಟ ಆಗೋದು ಯಾವಾಗ ಅಂದ್ರೆ, ದುರ್ದಿನ ಆಗೋದು ಯಾವಾಗ ಅಂದ್ರೆ, ನೀವು ಯಾವತ್ತು ದೇವರ ಸ್ಮರಣೆ ಮಾಡ್ಲಿಲ್ಲ ಅವತ್ತು ದುರ್ದಿನ, ಅವತ್ತೇ ಅನಿಷ್ಟ ನಮಗೆ. ನಿಮ್ಗೆ ಯಾವಾಗ್ಲೂ ಇಷ್ಟ ಅಂದ್ರೆ ಭಗವಂತನ ಇಟ್ಕೊಂಡ್ರೆ ಯಾವಾಗ ಕಷ್ಟ ಆಗತ್ತೆ ನಿಮ್ಗೆ? ಸಕಲ ಗ್ರಹಗಳಿಗೆ ಬಲ ನೀಡೋನು ಪರಮಾತ್ಮ, ಅವನೇ ನಿಮ್ಮ ಪಕ್ಷದಲ್ಲಿದ್ರೆ ಹೆದರಿಕೆ ಯಾಕೆ?
ಪಾಂಡವರು ಜೀವನದಲ್ಲಿ ಕಷ್ಟಪಟ್ಟಿದ್ದು ನಾವು ಕಷ್ಟಪಡ್ತೀವ ಜೀವನದಲ್ಲಿ? ಕುಂತಿದೇವಿ ಪಟ್ಟ ಕಷ್ಟ ನಮಗಿದ್ಯಾ ಜೀವನದಲ್ಲಿ? ಖಂಡಿತ ಇಲ್ಲ. ಅವರ ಅಜ್ಞಾತವಾಸ, ವನವಾಸ ಎಲ್ಲ ಆಗೋಯ್ತು ಅವ್ರಿಗೆ. ಆದ್ರೂ ಕೊನೆಗೆ ಗೆದ್ರು. ಯಾಕೆ ಗೆದ್ರು? ಕೃಷ್ಣ ಯಾವಾಗ್ಲೂ ಇದ್ದ ಅವ್ರ ಜೊತೆಗೆ. ಅದರಿಂದ ಯತ್ರ ಪಾರ್ಥೋ ಧನುರ್ಧರ ಯತ್ರ ಕೃಷ್ಣ ತತ್ರ ವಿಜಯ. ಅದರಿಂದ ಕೃಷ್ಣ ರಾಮರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಗುರುಗಳು ರಾಯರಂಥ ಮಹಾನುಭಾವರನ್ನ ನಾವು ಅವಶ್ಯವಾಗಿ ನಮ್ಮ ಹಿಂದೆ ಹಿಡ್ಕೊಂಡ್ರೆ, ಆಗ ಇಂಥ ಗ್ರಹಣಗಳು ಯಾವುದು ನಮ್ಮ ಮೇಲೆ ಬೀರಲ್ಲ. ಹಾಗಾಗಿ ನೀವು ಗ್ರಹಣ ಮಾಡಬೇಕು. ಯಾರನ್ನ ಗ್ರಹಣ ಮಾಡಬೇಕು? ದೇವತೆಗಳನ್ನ, ಗುರುಗಳನ್ನ ಗ್ರಹಣ ಮಾಡಿದ್ರೆ, ಹಿಡ್ಕೊಂಡ್ರೆ ಈ ತರದ ಗ್ರಹಣದ ತೊಂದರೆ ನಮ್ಗೆ ಆಗಲ್ಲ. ಆದ್ರಿಂದ ಎಲ್ಲರೂ ತಪ್ಪದೇ ಸಲಿ ಚಂದ್ರಗ್ರಹಣದ ಅನುಷ್ಠಾನ ಮಾಡಿ. ಅನುಷ್ಠಾನ ಮಾಡೋದು ಬೇಡ, ಸ್ನಾನ ಮಾಡಬೇಡಿ ಸಾಕು ಅಂತ ಎಲ್ಲಾರು ಕಿವಿಗೆ ಬಿದ್ರೆ ಖಂಡಿತ ಹಾಗೆ ಮಾಡಬೇಡಿ. ಎಷ್ಟು ಸಾಧ್ಯನೋ ಹರಿನಾಮ ಸ್ಮರಣೆ, ರಾಮನಾಮ ಸ್ಮರಣೆಯನ್ನ ಮಾಡಿ ಕಳೀರಿ ಕಾಲವನ್ನ. ಪ್ರದಕ್ಷಿಣೆಯನ್ನು ಹಾಕಿ ಹೋಮಕ್ಕೂ ಬಳಸಿ, ದಾನವನ್ನು ಕೊಡಿ. ಆದ್ರೆ ಸಂಕಲ್ಪ ಎಲ್ಲ ಆ ಟೈಮ್ನಲ್ಲಾಗ್ಲಿ, ಗ್ರಹಣದ ಆ ಒಂದು ಚಿಕ್ಕ ಸಮಯದಲ್ಲಿ ಮಾಡಿ. ಎಲ್ಲರಿಗೂ ವಿಶೇಷವಾಗಿ ಆ ಶಿಂಶುಮಾರ ರೂಪಿ ಪರಮಾತ್ಮ ಎಲ್ಲ ಅನಿಷ್ಟಗಳನ್ನ ಕಳೀಲಿ. ನಿಮ್ಮೆಲ್ಲರಿಗೂ ದೀರ್ಘವಾದ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ನೀಡಿ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಈ ಎರಡು ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.